ನಾನಾರು ಕಶ್ಯಪ ಬ್ರಹ್ಮನ ಮಗ ಗರ್ಭ ಸಂಜಾತ ಚತುರ್ಮುಖ ಬ್ರಹ್ಮನ ಮೊಮ್ಮಗ ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನು ಮ್ಯಾಕ್ತಿ ನಿಂತ ಸಾಹಸಿ ಅತಳ ವಿತಳ ಸುತಳ ಪರಾತಳ ತಳತಳ ಮಾತಳ ಪಾತಾಳಗಳನ್ನೇ ನನ್ನ ಪಾದದಲ್ಲಿ ಇಟ್ಟಿದ್ದ ಮಹಾನ್ ಸಾಹಸಿ ತಲೆ ಎತ್ತಿದರೆ ಬಾಗುವುದು ಕಾಣು, ಕಾಲೆತ್ತಿದರೆ ನಡಗುವುದು ಭಾವೆ. ಚತುರ್ಮುಖನ ಸೃಷ್ಟಿಯೇ ನನ್ನ ಪಾದದಲ್ಲಿ ತೊಳೆದಿದ್ದ ಮಹಾನ್ ಸಾಹಿತಿ. ಅಂಥದ್ರಲ್ಲಿ ನನ್ನ ಮಗ, ನಾನು ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳಗಿಸಬೇಕಾದಂತ ನನ್ನ ಕುವರ ನನಗೆ ಎದುರಾಗಿ ನಿಂತಿದ್ದಾನಲ್ಲ, ಇದು ಒಂದು ಜನ್ಮವೇ. ಅದಾವ ಶಕ್ತಿಯವನಿಗೆ ಧೈರ್ಯ ತಂದಿದೆ, ಅದಾವ ಶಕ್ತಿಯವನನ್ನು ಸಾಯಿದಂತೆ ಬದುಕಿಸಿದೆ. ಅದಾವ ಶಕ್ತಿ ನನ್ನನ್ನು ಮುಖ ಭಂಗ ಮಾಡಿ ತಪ್ಪುವಂತೆ ಮಾಡಿದೆ. ಆ ದುಷ್ಟನೇ ನನ್ನ ಕುಲವೈರಿಯಾದ ಇದಕ್ಕೆ ಕಾರಣ. ವಂಚಕೆ ನನ್ನ ಮಗನನ್ನು ಕೈ ತೆಗೆದುಕೊಂಡು ಆಟ ಆಡಿಸುತ್ತಿರುವೆಯ. ನೀನು ಪುರುಷೋತ್ತಮನಾಗಿದ್ದರೆ ಆಗುತ್ತದೆ. ನನ್ನ ಎದುರಿಗೆ ಬಂದು ನಿಲ್ಲು. ನಿನ್ನ ಕರುಳುಗಳನ್ನು ಬಗೆದ ನನ್ನ ಕೊರಳಲ್ಲಿ ಬಾಳೆ ಮಾಡಿಕೊಳ್ಳದಿದ್ದರೆ ನಾನು ಹಿರಣ್ಯ ಕಶ್ಯಪವೇ ಅಲ್ಲ. ನಾನು ಹಿರಣ್ಯ ಕಶ್ಯಪವೇ ಅಲ್ಲ. ನಾನು ಹಿರಣ್ಯ ಕಶ್ಯಪವೇ ಅಲ್ಲ. ಏಕಪ್ಪ, ಈ ನಿನ್ನ ತಂದೆಯ ಮೇಲೆ ಅಷ್ಟೊಂದು ಕೋಪ? ಆ ಜನ್ಮದಲ್ಲಿ ನನಗಿಂತ ಹರಿಯೇ ಶ್ರೇಷ್ಠನಾದನೆ. ನಾನೇ ಈ ಜಗಕ್ಕೆ ದೇವೇಶ್ವರ. ಇಲ್ಲವೇ? ಇಲ್ಲ ಇಲ್ಲ, ನಾನೇ ಈ ಲೋಕಕ್ಕೆ ಸರ್ವೇಶ್ವರ, ನಾನೇ ಈ ಲೋಕಕ್ಕೆ ಲೋಕೇಶ್ವರ. ನೀನೇ ನನಗೆ ಜನ್ಮ ಕೊಟ್ಟವನು ನಿಜ. ನಿನಗೆ ಜನ್ಮ ಕೊಟ್ಟವರು ಯಾರು? ನನಗೆ
ನನಗೆ ಜನ್ಮ ಕೊಟ್ಟವನು ಕಶ್ಯಪ ಬ್ರಹ್ಮ, ಅವರ ತಂದೆ ಚತುರ್ಮುಖ ಬ್ರಹ್ಮ. ಅವರ ತಂದೆ ಯಾರು? ಅವರು ಯಾಕೆ ತಂದೆ ಸುಮ್ಮನಾದೆ? ಆ ಬ್ರಹ್ಮನ ತಂದೆ ಯಾರು? ಯಾರಾದರೂ ಇರಲೇಬೇಕಲ್ಲವೇ? ಯಾರವನು? ಶ್ರೀಮನ್ನಾರಾಯಣ. ನಾರಾಯಣ. ಸೂರ್ಯ ಚಂದ್ರರೇ ನಯನ, ಗ್ರಹ ತಾರೆಗಳೇ ಅವನ ಆಭರಣವು. ಗುಡುಗೆ ನಗುವು, ಬ್ರಹ್ಮಾಂಡವೇ ತನುವು, ಪಾತಾಳದಲ್ಲಿರುವುದು ಹರಿಚರಣವು. ಹರಿಚರಣ. ಎದುರಿಸಲಿ ನನ್ನನ್ನು ಮೆಟ್ಟಿ ತುಳಿಯುವೆ ಶಿರವನ. ನಂಬಿಹೆ ನಾನು ಹಾಗಾದರೆ ಆ ನಿನ್ನ ಹರಿಯು ಎಲ್ಲಿ ಇರುವುದು? ಎಲ್ಲೆಲ್ಲಿ ಇದ್ದಾನೆ? ಸಕಲ ಚರಾಚರ ವಸ್ತುಗಳಲ್ಲಿ ಇದ್ದಾನೆ. ಅವನಿಲ್ಲದ ಸ್ಥಳವೇ ಇಲ್ಲ. ಎಲ್ಲೆಲ್ಲಿ ಇದ್ದಾನೆ? ಸಕಲ ಚರಾಚರ ವಸ್ತುಗಳಲ್ಲಿ, ಅನುರೇಣು ಕ್ಷಣಕಾಷ್ಟಗಳಲ್ಲಿ ಇದ್ದಾನೆ. ಇರುವನು. ಹಾಗಾದರೆ ಅಲ್ಲಿ ಇದ್ದಾನೆ. ಆಕಾಶದಲ್ಲಿ, ಅಲ್ಲಿ ಇದ್ದಾನೆ. ಬೆಂಕಿಯಲ್ಲಿ, ಅಲ್ಲಿ ಇದ್ದಾನೆ. ನೀರಿನಲ್ಲಿ, ಅಲ್ಲಿ ಇದ್ದಾನೆ. ನನ್ನಲ್ಲಿ, ನಿನ್ನಲ್ಲಿ ಇದ್ದಾನೆ. ನಿನ್ನಲ್ಲಿ ಇದ್ದರೂ ಇರಬೇಕು, ನಿನ್ನಲ್ಲಿ ಇದ್ದರೂ ಇರಬೇಕು. ಈ ಅರಮನೆಯಲ್ಲಿ ಇರುವನು. ಇರುವನು. ಅಲ್ಲಿ ಇದ್ದಾನೆ. ಅಲ್ಲಿ ಇದ್ದಾನೆ. ಅಲ್ಲಿ ಇದ್ದಾನೆ. ಅಲ್ಲಿಯೂ ಇದ್ದಾನೆ. ಎಲ್ಲೆಲ್ಲಿ ಇದ್ದಾನೆ? ಎಲ್ಲಿ ನೋಡಬೇಕೆಂದರೆ ಅಲ್ಲಿ. ಎಲ್ಲಿ ನೋಡಬೇಕೆಂದರಲ್ಲಿ ಆ